ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಸುಮಾರು 8,000ಕ್ಕಿಂತ ಹೆಚ್ಚು ಶಿಕ್ಷಕರ ಒಂದು ಪೋಸ್ಟ್ಗಳಿವೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ಹೇಳ್ತೀನಿ. ಪ್ಲಸ್ 4,000 ಏನು ನಾನ್ ಟೀಚಿಂಗ್ ಸ್ಟಾಪ್ ಇದೆ, ಶಿಕ್ಷಕೇತರ ಸಿಬ್ಬಂದಿಯ ಒಂದು ನೇಮಕಾತಿ ಇದೆ, ಅದರ ಬಗ್ಗೆನೂ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿರುವ ಡೀಟೇಲ್ಸ್ ಇದೆ, ಯಾವ ಒಂದು ಡೀಟೇಲ್ಸ್ ಕೂಡ ಮಿಸ್ ಮಾಡದೆ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್. ಇದು ರಿಕ್ರೂಟ್ಮೆಂಟ್ ಎಲ್ಲಿ ಅಂತಂದರೆ ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಮತ್ತು ನವೋದಯ ವಿದ್ಯಾಲಯ ಸಮಿತಿ KVS ಸ್ಕೂಲ್ಗಳಲ್ಲಿ ಮತ್ತು NVS ಸ್ಕೂಲ್ಗಳಲ್ಲಿ ಈ ಒಂದು ಪೋಸ್ಟ್ಗಳು ಖಾಲಿ ಇವೆ. ವೇರಿಯಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ ಇನ್ ಕೇಂದ್ರೀಯ ವಿದ್ಯಾಲಯ ಆ್ಯಂಡ್ ಸಂಘಟನಾ ಆ್ಯಂಡ್ ನವೋದಯ, ಶಿಕ್ಷಕ ಮತ್ತು ಶಿಕ್ಷಕೇತರ ಒಂದು ಪೋಸ್ಟ್ಗಳು ಆಲ್ ಓವರ್ ಇಂಡಿಯಾ ಇದೆ. ಕರ್ನಾಟಕದಲ್ಲೂ ಹಲವಾರು ಹುದ್ದೆಗಳು ಇವೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಒಂದು KVS ಅಲ್ಲಿ ಹುದ್ದೆ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಇದೆ, ನೋಡ್ಬೋದು. ಇನ್ನು ಅಸಿಸ್ಟೆಂಟ್ ಕಮಿಷನರ್ ಅಕಾಡೆಮಿಕ್ಸ್ NVS, ಇಲ್ಲಿ KVSಲ್ಲಿದೆ, ಇದು NVSನಲ್ಲಿದೆ, ಸಪ್ರೇಟಾಗಿ ಕೊಟ್ಟಿದ್ದಾನೆ. ಸೊ ನೋಡ್ಬೋದು, ಇಲ್ಲಿ OBC ಪೋಸ್ಟ್ಗಳಿವೆ, ಟೋಟಲ್ 9 ಪೋಸ್ಟ್ಗಳಿವೆ, ಇಲ್ಲಿ ಟೋಟಲು 8 ಪೋಸ್ಟ್ಗಳಿವೆ. ಇನ್ನು ಪ್ರಿನ್ಸಿಪಲ್ ಈಕ್ವಲೆಂಟ್ ಟು A ಗ್ರೂಪ್, ಇಲ್ಲಿ ಟೋಟಲ್ ಎಷ್ಟು 134 KVSಲ್ಲಿವೆ, 93 ಪೋಸ್ಟ್ಗಳು NVS ಇವೆ. ಕ್ವಾಲಿಫಿಕೇಷನ್ ಏನು ಬೇಕು ಅಂತ, ಎಕ್ಸಾಮಿನೇ ಏನಿದೆ ಅಂತ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟು. ಇನ್ನು ವೈಸ್ ಪ್ರಿನ್ಸಿಪಲ್ ಇನ್ KVS ನೋಡಿ, ಟೋಟಲಾಗಿ 58 ಪೋಸ್ಟ್ಗಳು ಇವೆ. ಸೊ ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ ಮಾಸ್ಟರ್ ಡಿಗ್ರಿ PG ಕಂಪ್ಲೀಟ್ ಆಗಿ B.Ed ಆಗಿರುವಂತಹ ಟೀಚರ್ಸ್ಗಳ ಒಂದು ಪೋಸ್ಟ್ಗಳು ನೋಡಿ. ಇಲ್ಲಿ ಹಿಂದಿ ಇದೆ, ಟೋಟಲ್ ಹಿಂದಿ 124 ಹುದ್ದೆಗಳಿವೆ, ಎಲ್ಲ ಒಂದು ಕಾಸ್ಟನ್ನು ಸೇರಿ. ಇಂಗ್ಲೀಷ್ ಸಬ್ಜೆಕ್ಟು 164, ಇದು ಓನ್ಲಿ KVS ಅಲ್ಲಿ. ಮತ್ತು ನೆಕ್ಸ್ಟ್ ಈಗ NVS ಕೂಡ ಬರ್ತದೆ. ಫಿಸಿಕ್ಸಲ್ಲಿ ನೋಡಿ 213 ಪೋಸ್ಟ್ಗಳು, ಕೆಮಿಸ್ಟ್ರಿಗೆ 204 ಪೋಸ್ಟ್ಗಳು, ಮ್ಯಾಥಮೆಟಿಕ್ಸ್ 80 ಪೋಸ್ಟ್ಗಳು, ಬಯೋಲಜಿ 127, ಹಿಸ್ಟರಿ 75, ಜಿಯೋಗ್ರಫಿ 73, ಎಕನಾಮಿಕ್ಸ್ 129, ಕಾಮರ್ಸ್ 96, ಕಂಪ್ಯೂಟರ್ ಸೈನ್ಸ್ 176, ಇನ್ನು ಬಯೋಟೆಕ್ನಾಲಜಿ 4 ಪೋಸ್ಟ್ಗಳು, ಟೋಟಲ್ 1465 ಪೋಸ್ಟ್ಗಳು PGTಗೆ ಸಂಬಂಧಿಸಿದಂತೆ. ಇನ್ನು TGTಗೆ KVSಲ್ಲಿ ಇಲ್ಲಿ PGT KVSಲ್ಲಿ ಮುಗಿತು, NVSಲ್ಲಿದೆ, ಮತ್ತು TGT ಪೋಸ್ಟ್ಗಳಿವೆ. ಅದು ಡಿಗ್ರಿ ಪ್ಲಸ್ B.Ed, ಇದು ಮಾಸ್ಟರ್ ಡಿಗ್ರಿ ಪ್ಲಸ್ B.Ed. ಮತ್ತು ಏನೇ ಅದಕ್ಕೆ ಕ್ವಾಲಿಫಿಕೇಷನ್ ಇನ್ನೂ ಕೇಳಿರ್ತಾನೆ, ಹೇಳ್ತೀನಿ ನಿಮ್ಗೆ. ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ PGT ಏನು NVS, ಇಲ್ಲಿ KVS ಆಯ್ತು, KVS ಮುಗಿತಿನ ಅವೇ ಸೇಮ್ ಪೋಸ್ಟ್ಗಳು, ಅದೇ ಥರದ ಪೋಸ್ಟ್ಗಳು NVSನಲ್ಲಿ ಈ ಒಂದು ಶಾಲೆಗಳಲ್ಲಿ. ನೋಡೋಣ, ಹಿಂದಿ ನೋಡಿ ಎಷ್ಟಿದೆ, 127 ಪೋಸ್ಟು, ಇಂಗ್ಲೀಷು 146, ಫಿಸಿಕ್ಸು 186, ಕೆಮಿಸ್ಟ್ರಿ 121, ಮ್ಯಾಥಮೆಟಿಕ್ಸ್ 167, ಬಯೋಲಜಿ 161, ಹಿಸ್ಟರಿ 110, ಜಿಯೋಗ್ರಫಿ 106, ಇನ್ನು ಎಕನಾಮಿಕ್ಸ್ 148, ಕಾಮರ್ಸ್ 43, ಕಂಪ್ಯೂಟರ್ ಸೈನ್ಸ್ 135, ಫಿಸಿಕಲ್ ಎಜುಕೇಷನ್ ಮೇಲ್ ಆರ್ ಫಿಮೇಲ್ ಎಷ್ಟು 63 ಪೋಸ್ಟು, ಟೋಟಲು 1513 ಪೋಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ PGT ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದರೆ ಅಸ್ಸಾಮು, ಗಾರೋ, ತಮಿಳು, ತೆಲುಗು, ಉರ್ದು, ಬಾಂಗ್ಲಾ, ಮಣಿಪುರಿ, ಟೋಟಲ್ ಎಷ್ಟು ಪೋಸ್ಟ್ಗಳು, ಇದು NVS ಅಲ್ಲ. ಮತ್ತು ನೆಕ್ಸ್ಟ್ KVSಲ್ಲಿ ಕನ್ನಡದು ಬರುತ್ತೆ. ಟೋಟಲ್ ಎಷ್ಟು ಪೋಸ್ಟ್ಗಳು ಅಂದರೆ 18 ಪೋಸ್ಟ್ಗಳು ಇವೆ. ಇನ್ನು TGT KVSಲ್ಲಿ ನೋಡಿ, ಈಗ NVS ಆಯಿತು, KVSನಲ್ಲಿ ನೋಡಿ, ಹಿಂದಿ, ಇಂಗ್ಲೀಷ್, ಸಂಸ್ಕೃತ, ಸೋಷಿಯಲ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಫಿಸಿಕಲ್ ಹೆಲ್ತ್ ಆ್ಯಂಡ್ ಎಜುಕೇಷನ್, ಆರ್ಟ್ ಎಜುಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್, ಸ್ಪೆಷಲ್ ಎಜುಕೇಟರ್, ಟೋಟಲಾಗಿ ಎಷ್ಟು ಪೋಸ್ಟ್ಗಳಿವೆ ಅಂದರೆ 2794 ಪೋಸ್ಟುಗಳು ಇಲ್ಲಿ ಇವೆ TGTಯಲ್ಲಿ. ಓಕೆ, ಇಂಗ್ಲೀಷ್ಗೆ ಅಂತಂದರೆ ಇಲ್ಲಿದೆ ನೋಡಿ, ಇದು ಹಿಂದಿ 13, ಇಂಗ್ಲೀಷ್ 314, ಸಂಸ್ಕೃತ 229, ಸೋಷಿಯಲ್ ಸ್ಟಡೀಸು 327, ಮ್ಯಾಥಮೆಟಿಕ್ಸ್ 413, ಸೈನ್ಸು 177, ಫಿಸಿಕಲ್ ಹೆಲ್ತ್ ಆ್ಯಂಡ್ ಎಜುಕೇಷನ್ 144, ಆರ್ಟ್ ಎಜುಕೇಷನ್ 134, ವರ್ಕ್ ಎಕ್ಸ್ಪೀರಿಯನ್ಸ್ 250, ಸ್ಪೆಷಲ್ ಎಜುಕೇಟರ್ಸ್ 493 ಜನ ಬೇಕಾಗಿದ್ದಾರೆ.
ಇನ್ನು ಲೈಬ್ರರಿಯನ್ ಕೆ ವಿ ಎಸ್ಸಲ್ಲಿ ಲೈಬ್ರರಿಯನ್ ಬೇಕಾದರೆ ಎಷ್ಟು ಜನ ಅಂದರೆ ಟೋಟಲ್ 147 ಜನ ಲೈಬ್ರರಿಯನ್ಸ್ ಬೇಕಾಗಿದ್ದಾರೆ. ಇನ್ನು ನೆಕ್ಸ್ಟ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ TGT NVS ಒಳಗೆ TGT ಪೋಸ್ಟ್, ಇದು ಡಿಗ್ರಿ ಪ್ಲಸ್ BEd ಕೇಳುತ್ತೆ. ಓಕೆ ನೋಡಿ, ಹಿಂದಿ ಪೋಸ್ಟ್ಗಳು ಎಷ್ಟಿವೆ? 251 ಇದೆ. ಇಂಗ್ಲೀಷು 281, ಸೋಷಿಯಲ್ ಸ್ಟಡೀಸು 157, ಮ್ಯಾಥಮೆಟಿಕ್ಸು 279, ಇನ್ನು ಸೈನ್ಸು 208, TGT ಫಿಸಿಕಲ್ ಎಜುಕೇಷನ್ ಮೇಲ್ ಅಷ್ಟೇ ಎಷ್ಟು 124, TGT ಫಿಸಿಕಲ್ ಎಜುಕೇಷನ್ ಫಿಮೇಲ್ ಅಷ್ಟೇ 128, TGT ಆರ್ಟ್ ಡ್ರಾಯಿಂಗ್ ಅವರು 144, ಪ್ಲಸ್ ಕಂಪ್ಯೂಟರ್ ಸೈನ್ಸ್ 653 ಪೋಸ್ಟ್ಗಳು. TGT ಮ್ಯೂಸಿಕ್ ಕ್ಲಾಸ್ ಹೇಳೋರು 124 ಜನ, 124 ಪೋಸ್ಟ್ಗಳು. ಇನ್ನು ಲೈಬ್ರರಿ 134 ಪೋಸ್ಟ್ಗಳು. ಸ್ಪೆಷಲ್ ಎಜುಕೇಟರ್ಸ್ 495, ಅದಕ್ಕೆ ಕೆಟಗರಿ ವೈಸ್ನೂ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು ಇಲ್ಲಿ. ಓಕೆ, ಟೋಟಲಾಗಿ 2978 ಪೋಸ್ಟ್ಗಳು, ಬೃಹತ್ ಒಂದು ಪೋಸ್ಟ್ಗಳು ಫ್ರೆಂಡ್ಸ್. ಇನ್ನು TGT ಥರ್ಡ್ ಲ್ಯಾಂಗ್ವೇಜ್ NVS ಅಲ್ಲಿ ನೋಡಿ, ಅಸ್ಸಾಮೀಸ್, ಬೋಡೋ, ಗಾರೋ, ಗುಜರಾತಿ, ಕನ್ನಡ ಇದೆ. ಈ ಕನ್ನಡದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು 49 ಪೋಸ್ಟ್ಗಳಿವೆ. ಸೊ ಈ ರೀತಿಯಾದ 17 ಭಾಷೆಗಳ ಟೋಟಲ್ ಪೋಸ್ಟ್ಗಳು 443 ಫ್ರೆಂಡ್ಸ್, 443. ಕನ್ನಡದಲ್ಲಿ 49 ಪೋಸ್ಟ್ಗಳಿವೆ. ಅದಕ್ಕೆ ಏನು ಬೇಕು ಏನಿಲ್ಲ ಹೇಳ್ತೀನಿ ನಿಮಗೆ. ಪ್ರೈಮರಿ ಟೀಚರ್ಸ್ PRT ಇನ್ KVS ಇಲ್ಲಿ ನೋಡಿ, ಸ್ಪೆಷಲ್ ಎಜುಕೇಟರ್ಸ್ ಪ್ರೈಮರಿ ಟೀಚರ್ಸಲ್ಲಿ ಸ್ಪೆಷಲ್ ಎಜುಕೇಟರ್ಸ್ ಎಷ್ಟು ಜನ ಅಂದರೆ ಟೋಟಲ್ 494. PRT ಪ್ರೈಮರಿ ಟೀಚರ್ಸ್ ಎಷ್ಟು ಅಂದರೆ 2684 ಪೋಸ್ಟ್ಗಳು. ಇನ್ನು PRT ಮ್ಯೂಸಿಕ್ಕು 187, ಟೋಟಲಾಗಿ 3365 ಪ್ರೈಮರಿ ಟೀಚರ್ಸ್ ಬೇಕಾಗಿದ್ದಾರೆ ಇವರಿಗೆ. ಓಕೆ, ಇದಕ್ಕೆ ಡಿವೈಡನ್ನು ಮಾಡಿರ್ತಾರೆ ಯಾವ್ಯಾವ ಸಬ್ಜೆಕ್ಟು ಏನು ಅಂತ, ಅದ್ರ ಬಗ್ಗೆಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆಲ್ಲ ಮಾಹಿತಿ, ಪ್ಲಸ್ ಇದಕ್ಕೆ ಸಂಬಂಧಿಸಿದಂತೆ ಕ್ಲಾಸುಗಳು ಎಲ್ಲ ಒಂದು ವಿಷಯಗಳನ್ನು ನಾನು ನೋಟ್ಸ್ಗಳನ್ನು ಈ ಒಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನ್ ಟೀಚಿಂಗ್ ಪೋಸ್ಟ್ ಇನ್ KVS ನೋಡಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 12 ಪೋಸ್ಟ್ಗಳು, ಫೈನಾನ್ಸ್ ಆಫೀಸರ್ 5, ಅಸಿಸ್ಟೆಂಟ್ ಇಂಜಿನಿಯರ್ ಕೂಡ ಇದೆ 2 ಪೋಸ್ಟ್ಗಳು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ 74, ಜೂನಿಯರ್ ಟ್ರಾನ್ಸ್ಲೇಟರ್ 8, ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ 280 ಹುದ್ದೆಗಳು, ಜೂನಿಯರ್ 714, ಸ್ಟೆನೋ ಗ್ರೇಡ್ 1 3 ಹುದ್ದೆಗಳು, ಸ್ಟೆನೋ ಗ್ರೇಡ್ 2 57 ಹುದ್ದೆಗಳು, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಎಲ್ಲ ಸೇರಿ. ನಾನ್ ಟೀಚಿಂಗ್ ಎಲ್ಲಪ್ಪ ಅಂದರೆ NVS ಅಲ್ಲಿ ನೋಡಿ, ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಟೋಟಲ್ 46 ಪೋಸ್ಟ್ಗಳು. ಇವೇನು ಪೋಸ್ಟ್ಗಳಿವೆ ಫ್ರೆಂಡ್ಸ್ ಎಲ್ಲ ಫಿಸಿಕಲಿ ಚಾಲೆಂಜ್ಡ್ ಇಲ್ಲದೆ ಇರೋರಿಗೆ. ಈ ಕಡೆ ಏನು ಬರ್ತಾವಲ್ಲ ಇವೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಸ್ಪೆಷಲಿ ಏಬಲ್ ಪರ್ಸನ್ಸ್ಗಳಿಗೆ ಈ ಕಡೆ ಬರ್ತಾವೆ. ಅವು ಇಲ್ಲಿದೆ ನೋಡಿ ಟೋಟಲ್ ಅವಕರ್ದಾಗಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ಅವರಿಗೆ ಸಂಬಂಧಿಸಿದಂತೆ ಒಂದು ಏನು ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ ಏನದಾರ ಅವರಿಗೆ ಸಂಬಂಧಿಸಿದಂತೆ ಯಾರ್ಯಾರಿಗೆ ಏನೇನು ಹುದ್ದೆಗಳು, ಯಾವ್ಯಾವ ಒಂದು ಲಾಂಗ್ ಫಾರ್ಮ್ಸ್ ಏನೇನು ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾನೆ. 3 ಸೆಕೆಂಡ್ ಪಾಸ್ ಮಾಡ್ತೀನಿ ನೋಡಿ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿನೂ 3 ಸೆಕೆಂಡ್ ಪಾಸ್ ಮಾಡ್ತೀನಿ. ಓಕೆ, ಇಲ್ಲಿನೂ ಕೂಡ ನೋಡಿ 3 ಸೆಕೆಂಡ್ ಪಾಸ್ ಮಾಡ್ತೀನಿ. ಎಲ್ಲ ತಿಳ್ಕೊಬೋದು ನೀವು. ಎಲ್ಲ ಸ್ಪೆಷಲಿ ಏಬಲ್ ಪರ್ಸನ್ಸ್ಗಳಿಗೆ ಅವರಿಗೆ ಬಹುಸಂಖ್ಯಾತ ಶಿಕ್ಷಕ ಹುದ್ದೆಗಳಿವು, ನಾನ್ ಟೀಚಿಂಗ್ ಹುದ್ದೆಗಳು ಕೂಡ ಅವರಿಗೆ ಇವೆ. ಇಲ್ಲಿನೂ ಕೂಡ ಇವೆ ನೋಡಿ ಫ್ರೆಂಡ್ಸ್. ಇವೆಲ್ಲ ಲಾಂಗ್ ಫಾರ್ಮ್ಸ್ ಅವ್ರವ್ರಿಗೆ ಸಂಬಂಧಿಸಿದಂತೆ ಅವರಲ್ಲೂ ಕೂಡ ರಿಸರ್ವೇಷನ್ ಇದೆ. ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗಳಿಗೆ, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗಳಿಗೆ ಅವರಲ್ಲೂ ಕೂಡ ಹಲವಾರು ಕೆಟಗರೀಸ್ ಇವೆ. ಕೆಟಗರಿಗೆ ತಕ್ಕಂತೆ ಇಲ್ಲಿ ಶಾರ್ಟ್ ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಪಲ್ಲಿ ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಅಬ್ರಿವೇಷನ್ಸ್ ಕೊಟ್ಟಿದ್ದಾರೆ ನೋಡಿ, ಅವೆಲ್ಲ ಲಾಂಗ್ ಫಾರ್ಮ್ಸ್ ಏನೇನು ಅಂತ. ಸೀಯಿಂಗ್ ಬೇರೆ, ಹಿಯರಿಂಗ್ ಬೇರೆ, ಪುಲ್ಲಿಂಗ್ ಬೇರೆ, ಪುಷಿಂಗ್ ಬೇರೆ, ಮ್ಯಾನಿಪ್ಯುಲೇಷನ್ ವಿತ್ ಫಿಂಗರ್ಸು. ಸೊ ಇವೆಲ್ಲ ಅವರ ಒಂದು ಡಿಸೇಬಿಲಿಟಿ ತಕ್ಕಂತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಪೇ ಸ್ಕೇಲ್ ನೋಡಿ, ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟಪ್ಪ ಅಂದರೆ 12ನೇ ಪೇ ಸ್ಕೇಲ್ ನಡೀತಾ ಇದೆ ಈಗ ಅವ್ರದ್ದು. 78,800ರಿಂದ 2,09,200.
ಓಕೆ ಆಲ್ಮೋಸ್ಟ್ ಅಲ್ಲಿ 78,000 ಹಿಂಗಿದ್ರೆ 1,30,000ವರೆಗೂ ಈಗ ಪ್ರೆಸೆಂಟ್ ಅವ್ರಿಗೆ ಸ್ಯಾಲ್ರಿ ಬರೋ ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ ಏನು ಬೇಕು ನೋಡೋರು ಕ್ವಾಲಿಫಿಕೇಷನ್. ಮಾಸ್ಟರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಟ್ಲೀಸ್ಟ್ 50% ಮಾರ್ಕ್ಸ್ ತೊಗೊಂಡಿರಬೇಕು. B.Ed ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರಬೇಕು. ವರ್ಕಿಂಗ್ ಆ್ಯಸ್ ಅ ಪ್ರಿನ್ಸಿಪಲ್ ಇನ್ ದ ಪೇ ಲೆವೆಲ್ 78,800 to 2,09,200 for at least 3 years in central, state, autonomous organization of central government or state government. ಸೊ 3 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲಿ ಪ್ರಿನ್ಸಿಪಲ್ದು ಕೇಳಿದ್ದಾರೆ. ಪ್ರಿನ್ಸಿಪಲ್ ಆಗೋಕ್ಕೆ ಪ್ರಿನ್ಸಿಪಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಡಿಸೈರಬಲ್ ಯಾರಪ್ಪ ಜಾಸ್ತಿ ಪ್ರಿಫರೆನ್ಸನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ಇಂಗ್ಲೀಷ್ ಹಿಂದಿ ಅವರಿಗೆ ಬರ್ತಾ ಇರಬೇಕು. ಇಂಗ್ಲೀಷ್ ಬರ್ತಿರಬೇಕು, ಹಿಂದಿ ಬರ್ತಾ ಇರಬೇಕು. ಇಲ್ಲಾಂದರೆ ಅದಕ್ಕೆ ಸಂಬಂಧಿಸಿದಂತೆ ಆ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ರೀಜನಲ್ ಲ್ಯಾಂಗ್ವೇಜು ಬರ್ತಿರಬೇಕು. ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ ಒಳಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಇರಬೇಕು. ಆಮೇಲೆ ರಿಸರ್ಚ್ ವರ್ಕ್ ಎಜುಕೇಷನ್ ಒಳಗೆ ಏನಾದರೂ ಮಾಡಿರೋರು ಇಲ್ಲಿ ಬರಬೇಕು ಅಂತ ಕೇಳಿದ್ದಾರೆ. ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಇನ್ನು ಅಸಿಸ್ಟೆಂಟ್ ಕಮಿಷನರ್ ಸೇಮ್ ಆಲ್ಮೋಸ್ಟ್ ಆಲ್ KVS ಅಲ್ಲಿ ಏನಿದೆ, NVS ಅಲ್ಲಿ ಇಲ್ಲಿ ಏನಿತ್ತು ಸೊ ಅದೇ ಇಲ್ಲಿ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ನೀವು ನೋಡ್ಬೋದು. ಒಂದು ಸೆಕೆಂಡ್ ನಾವು ಪಾಸ್ ಮಾಡಿದ್ದೀನಿ. ಇನ್ನು ಪ್ರಿನ್ಸಿಪಲ್ಲು ಸೇಮ್ ಅಗೇನ್ ಸೇಮ್ ಪೇ ಸ್ಕೇಲ್ ಇದೆ. ಇಲ್ಲಿ ಇಯರ್ಸ್ 50 ಇದೆ. ಇಲ್ಲಿ ಏನಿದೆ ಪ್ರಿನ್ಸಿಪಲ್ ಇದು ಕಮಿಷ್ನರು, ಇದು ಪ್ರಿನ್ಸಿಪಲ್. ಸೊ ಇಲ್ಲಿ ಏನಿದೆ 35 ಇಯರ್ಸು ಲಿಮಿಟ್ ಕೊಟ್ಟಿದ್ದಾನೆ. ಅದೇ ರೀತಿ ಮತ್ತು ಮಾಸ್ಟರ್ ಡಿಗ್ರಿ ಎಲ್ಲರಿಗೂ ಇಲ್ಲಿ ಮೇಲಿನ ಮಾಸ್ಟರ್ ಡಿಗ್ರಿ, ಇಲ್ಲೂ ಮಾಸ್ಟರ್ ಡಿಗ್ರಿ ಪ್ಲಸ್ B.Ed ಕೂಡ ಕೊಟ್ಟಿದ್ದಾನೆ. ಸೊ ಎಕ್ಸ್ಪೀರಿಯನ್ಸನ್ನು ಕೂಡ ಇಲ್ಲಿ ಅವರಿಗೆ ಕೇಳಿದ್ದಾನೆ. ಓಕೆ ಫಾರ್ KVS ನೋಡಿ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದಂತ ಕೇಳಿದ್ದಾನೆ. ಇಲ್ಲಿ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು ಅಂತ ಕೇಳಿದ್ದಾನೆ. ಇನ್ನು ಡಿಸೈರಬಲ್ ಕ್ಯಾಂಡಿಡೇಟ್ ಸೇಮು ರೆಸಿಡೆನ್ಸ್ ಸ್ಕೂಲಲ್ಲಿ ವರ್ಕ್ ಮಾಡಿರೋರು ಇದ್ದರೆ ಒಳ್ಳೆಯದು, ಅವರಿಗೆ ಪ್ರಿಫರೆನ್ಸ್ ಫಸ್ಟ್ ಕೊಡ್ತಾನೆ. ಇನ್ನು ವೈಸ್ ಪ್ರಿನ್ಸಿಪಲ್ಸ್ ಇನ್ KVS 56,100ರಿಂದ 1,77,500, 45 ಇಯರ್ಸ್ ಮ್ಯಾಕ್ಸಿಮಮ್ ಏಜು. ಸೊ ಈಗ ಅಗೇನ್ ಮಾಸ್ಟರ್ ಡಿಗ್ರಿ ಆಗಿರಬೇಕು, B.Ed ಕಂಪ್ಲೀಟ್ ಆಗಿರಬೇಕು, 50% ಇರಬೇಕು ಎರಡರಲ್ಲಿ. ಆಮೇಲೆ ಇಲ್ಲಿನೂ ಕೂಡ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾನೆ. 6 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು. ಕಂಪ್ಯೂಟರ್ ನಾಲೆಜ್ ಮತ್ತು ಇಂಗ್ಲೀಷ್ ಹಿಂದಿ ನಾಲೆಜ್ ಇದ್ದರೆ ಒಳ್ಳೆಯದು ಅಂತ ಕೇಳಿದ್ದಾನೆ. ಸೇಮ್ ಅಗೇನ್ ಇನ್ ಪೋಸ್ಟ್ ಗ್ರ್ಯಾಡ್ ಇಲ್ಲಿ ಬರುತ್ತೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ನಿಮಗೆ ಈಗ ಅಪ್ಲೈ ಆಗೋದಂದರೆ ಫ್ರೆಶ್ ಅಸ್ಪಿರೆಂಟ್ಸ್ಗೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ PGT ಟೀಚರ್ಸ್ ಮಾಸ್ಟರ್ ಡಿಗ್ರಿ ಇರಬೇಕು. ಇವ್ರಿಗೆ ಲೆವೆಲ್ 8 ಅಂದರೆ 8ನೇ ವೇತನ ಆಯೋಗ ನಡೀತಾ ಇದೆ ಈಗ ಪ್ರೆಸೆಂಟು. ಎಷ್ಟಿದೆ ಪೇ ಸ್ಕೇಲು 47,600ರಿಂದ 1,51,100 ಅಂದರೆ 47,000 TAD ಎಲ್ಲ ಅದು ಇದು ಎಲ್ಲ ಸೇರಿ ಮಿಕ್ಸ್ ಆಗಿ ಸುಮಾರು ಒಂದು 65,000 ಬಂದು ಬ್ಯಾಂಕಿನ ಅಕೌಂಟಿಗೆ ಬೀಳುತ್ತೆ ಫ್ರೆಂಡ್ಸ್ ನಿಮಗೆ. ಸೊ ಇದಿಷ್ಟು 65 ಪ್ಲಸ್ 65 ಕೆಳಗೇನು ಬರೋ ಸಾಧ್ಯತೆಗಳಿಲ್ಲ, ಅದ್ರ ಮುಂದೆ ಬರುತ್ತೆ ಅನ್ನೋದು ಒಂದು ಅಂದಾಜು ಫ್ರೆಂಡ್ಸ್. ಸೊ ಇವ್ರಿಗೆ ಏನು ಬೇಕಪ್ಪ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು. ಯಾವ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ, ಯಾವ ಒಂದು ಕೋರ್ಸನ್ನು ಟೀಚ್ ಮಾಡ್ತಾರಾ, PG ಕಂಪಲ್ಸರಿಯಾಗಿ ಆಗಿರಬೇಕು. ಅದು ಅದರಲ್ಲಿ 50% ನೀವು ಕಂಪಲ್ಸರಿ ತೆಗೆದುಕೊಂಡಿರಬೇಕು. ಅಥವಾ ಇದ್ರ ಜೊತೆಗೆ ಓಕೆ PG ಆಗಿರಬೇಕು, 50% ಮಿನಿಮಮ್ ಇರಲೇಬೇಕು. ಪ್ಲಸ್ ಏನಿರಬೇಕಪ್ಪ ಅಂದರೆ B.Ed ಇರಬೇಕು. B.Ed ಇದ್ದರೆ 50% ಅಲ್ಲಿನೂ ಕೂಡ ನೀವು ತಗೊಂಡಿರಬೇಕು 50%. ಸೊ ಇದಿಷ್ಟು PGTಗೆ ಬೇಕಾಗಿರುವಂಥ ಮತ್ತು ಹಲವಾರು ಒಂದೊಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಇರಬೇಕು ಅಂತ ಕೊಟ್ಟಿದ್ದಾನೆ. ಅಟ್ಲೀಸ್ಟ್ 50% ಆಗಿರಬೇಕು. ಸೇಮ್ B.Ed ಡಿಗ್ರಿ. ಪ್ರೊಫಿಷಿಯನ್ಸಿ ಟು ಟೀಚ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮೀಡಿಯಮಲ್ಲಿ ಒಂದು ಭಾಷಾಂತರವಾಗಿ ಹೇಳುವಂಥ ಹೇಳುವಂಥ ಒಂದು ಅವನಿಗೆ ಸಾಮರ್ಥ್ಯ ಇರಬೇಕು ಅಂತ ಕೇಳಿದ್ದಾರೆ. ಏನು ನೋಡಿರಿ, PGT ಇಂಗ್ಲೀಷ್ಗೆ ಏನು ಬೇಕಂದರೆ ಇಂಗ್ಲೀಷ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡೀಸ್ ಕನ್ಸರ್ನ್ ಸಬ್ಜೆಕ್ಟ್ ಅಟ್ ಗ್ರ್ಯಾಜುಯೇಷನ್ ಲೆವೆಲ್ ಆಲ್ಸೋ. PG ಇಂಗ್ಲೀಷ್ ಕಲ್ತಿದ್ದಾನೆ ಬಟ್ ಡಿಗ್ರಿಯಲ್ಲಿ ಕಲ್ತಿದ್ದ ಅಂದರೆ ನಡೆಯಲ್ಲ. ಎಲ್ಲಿ KVSಗೆ ಇಂಗ್ಲೀಷ್ ಅಲ್ಲಿನೂ ಕೂಡ ಕಲಿಬೇಕು, ಡಿಗ್ರಿಯಲ್ಲಿನೂ ಕೂಡ ಇಂಗ್ಲೀಷ್ ಕಲ್ತಿರಬೇಕು ಅಂತ ಕೊಟ್ಟಿದ್ದಾನೆ. ಇನ್ನು PGT ಇನ್ NVS ಇಂಗ್ಲೀಷ್ ಇದ್ದರೆ ಸಾಕು ಮಾಸ್ಟರ್ ಡಿಗ್ರಿ. ಅವರೇನು TGT ಇಲ್ಲೇನು ಕೇಳಿದ್ದಾನೆ, ಇಲ್ಲಿ ಡಿಗ್ರಿಯಲ್ಲಿ ಇರಬೇಕಂತ ಕೇಳಿದ್ದಾನೆ. KVSದವರು ಆ ಥರ ಏನು ಕೇಳಿಲ್ಲ, ಡೈರೆಕ್ಟ್ ಅವ ಮಾಸ್ಟರ್ ಡಿಗ್ರಿ ಇಂಗ್ಲೀಷ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಇಲ್ಲೇ ಸೇಮ್ ಎಲ್ಲ ಕಡೆಯೂ ಹಾಗೆ ಅಪ್ಲೈ ಆಗುತ್ತೆ. ಹಿಂದಿನೂ ಕೂಡ KVSಲ್ಲಿ ಡಿಗ್ರಿ ಲೆವೆಲು ಕಲಿಬೇಕು, PG ಲೆವೆಲು ಕಲಿಬೇಕಂತ ಕೇಳಿದ್ದಾನೆ. ಬಟ್ NVSಲ್ಲಿ ಏನು ಮಾಡಿದ್ದಾನೆ, ಡೈರೆಕ್ಟ್ ಮಾಸ್ಟರ್ ಡಿಗ್ರಿ ಹಿಂದಿ ಕಲಿತ್ರೆ ಸಾಕು ಅಂತ ಹೇಳಿದ್ದಾರೆ. ಅಗೇನ್ ಇಲ್ಲಿನೂ ಫಿಸಿಕ್ಸು ಸೇಮ್
ಅವರವರ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಸ್ವಲ್ಪ ಇಲ್ಲಿ ಏನು ಮಾಡಿದೆ ಅಂದರೆ KVSದವನು ಡಿಗ್ರಿಯಲ್ಲಿ ಕಲ್ತಿರಬೇಕು ಅಂತ ಒಂದು ವಿಷಯವನ್ನು ಕೊಟ್ಟಿದ್ದಾನೆ ಕ್ವಾಲಿಫಿಕೇಷನಲ್ಲಿ. ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್ ಇನ್ NVS, KVS. ಸೊ ಇದರಲ್ಲಿ ಕೂಡ ಸ್ವಲ್ಪ ನೋಡ್ಬೋದು ನೀವು. ಇಲ್ಲಿ ಸ್ವಲ್ಪ ಟ್ವಿಸ್ಟ್ಗಳಿವೆ, ಇದನ್ನು ಓದ್ಕೋಬೇಕು ನೀವು. ಯಾವ್ಯಾವ ಏನೇನು ಸ್ವಲ್ಪ ನೋಡ್ಕೊಳ್ಳಿ. ಇದನ್ನು ಒಂದು 10 ಸೆಕೆಂಡ್ ಪಾಸ್ ಮಾಡ್ತೀನಿ. ಕಂಪ್ಯೂಟರ್ ಡೀಟೇಲ್ಸನ್ನು ತಿಳ್ಕೊಂಡು ನಿಮಗಲ್ಲದೆ ನಿಮಗೆ ಕಂಪ್ಲೀಟಾಗಿ ತಿಳಿದೇ ಇದ್ದರೂ ಪರವಾಗಿಲ್ಲ, ಇದನ್ನು ಓದ್ಕೊಂಡ ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾರಾದರೂ ಇದ್ದರೆ ಈ ಒಂದು ಸ್ಕೂಲ್ಗಳಲ್ಲಿ KVS NVS ಸ್ಕೂಲ್ಗಳಲ್ಲಿ ಇದ್ದರೆ ನೀವು ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕು. ಒಬ್ಬರಲ್ಲ, ಒಂದು 3 ರಿಂದ 4 ಜನರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯದು. ಅಥವಾ ಆ ಸ್ಕೂಲು ನಿಮ್ಮ ಸುತ್ತಮುತ್ತ ಏನಾದರೂ ಇದ್ದರೆ ಹೋಗಿ ಭೇಟಿಯಾಗಿ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಿಳ್ಕೊಂಡ್ರೆ ಅದಕ್ಕಿಂತ ಬೇರೆ ಎಕ್ಸ್ಪೀರಿಯನ್ಸ್ ಯಾವುದೂ ಬೇಕಾಗಿಲ್ಲ ನಿಮಗೆ. ಅಂದರೆ ಈಸಿಯಾಗಿ ತಿಳ್ಕೊಂಬಿಡ್ತಾರೆ ಈ ನೋಟಿಫಿಕೇಷನ್ ಏನು ಎತ್ತ ಯಾವ ಎಕ್ಸಾಂಪಲ್ಲ, ಏನು ಹೆಂಗೆ ಎಕ್ಸಾಮ್ ಹೆಂಗಿರುತ್ತೆ, ಏನು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೀವು ಎಲಿಜಿಬಲ್ ಅದಿರೋ ಇಲ್ವೋ ಏನು ಅಂತ. ಓಕೆ, ಸೊ ಅಗೇನ್ ಬಯೋಲಜಿ, ಅಗೇನ್ ಬಯೋಟೆಕ್ನಾಲಜಿ. ಕ್ವಾಲಿಫಿಕೇಷನ್ ನೋಡಿ, ಡಿಸೈರಬಲ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ TCT ಇನ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇನ್ ಕನ್ಸರ್ನ್ ಸಬ್ಜೆಕ್ಟ್. ಓಕೆ, ಎಕ್ಸ್ಪೀರಿಯನ್ಸ್ ಆಫ್ ವರ್ಕ್ in a school for KVS and in a residential school for NVS ಅಥವಾ KVS ಅಲ್ಲಿ ರೆಸಿಡೆನ್ಷಿಯಲ್ ಆಗಿ ಕೆಲಸ ಮಾಡಿರಬೇಕು. ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇವರಿದ್ದರೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ. ಅಗೇನ್ ಈಗ ಈ ಇಬ್ಬರು ಏನಾದರೂ ಬಂದಿರ್ತೀವಿ ಒಂದೇ ಪೋಸ್ಟಿಗೆ, ಇಬ್ಬರದ್ದು ಚೆಕ್ ಮಾಡಿ ನೋಡ್ತಾರೆ. ಈ ಥರ ಯಾರಾದರೂ ಹೆಚ್ಚಿಗೆ ಅವರಿಗೆ ಅನಿಸಿದಂದರೆ ಇದರಾಗೆ ಅವರಿಗೆ ಪ್ರಿಫರೆನ್ಸ್ ಕೊಟ್ಟು ತಗೋತಾರೆ. ಸೊ ಈಗ ನೆಕ್ಸ್ಟ್ ನೋಡಿ, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಷನು, ಮೇಲ್ ಫಿಮೇಲು, ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಸಂಬಂಧಿಸಿದಂತೆಯೂ ಕೂಡ ಇಲ್ಲಿ ಕೊಟ್ಟಿದ್ದಾನೆ. ಕಂಪ್ಯೂಟರ್ ಸೈನ್ಸ್ ನೋಡ್ಕೋಬೋದು. MSc ಕಂಪ್ಯೂಟರ್ ಸೈನ್ಸ್ ಅಥವಾ IT ಆಗಿರಬೇಕು, ಅಥವಾ MCA ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಂದ ಆದರೆ 50% ಆದರೆ ಮುಗೀತು ಅಂತ ಕೊಟ್ಟಿದ್ದಾನೆ. ಆರ್ ಇಲ್ಲಿ ಕೊಟ್ಟಿದ್ದಾನೆ. ನೀವು ಕ್ಲಾಸನ್ನು ಹಾಕಿ ನೋಡ್ಬೋದು. BEdದವರಿಗೂ ಇಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡೋಣ, ಕಂಪ್ಯೂಟರ್ ಸೈನ್ಸ್ ಆಯಿತು. ಫಿಸಿಕಲ್ ಎಜುಕೇಷನ್ ಮೇಲ್ ಆ್ಯಂಡ್ ಫೀಮೇಲ್ ಇನ್ NVS. ಸೊ ಇಲ್ಲಿನೂ ಕೂಡ MPEd ಆಗಿರಬೇಕು ಅಂತ ಕೊಟ್ಟಿದ್ದಾನೆ. ಸ್ಪೋರ್ಟ್ಸ್ ಅಥಾರಿಟಿಯಲ್ಲಿ ಏನಾದರೂ ಒಂದು ಫೆಡರೇಷನಲ್ಲಿ ಅವನೇನಾದರೂ ಒಳ್ಳೆಯ ಸಾಧನೆ ಮಾಡಿರಬೇಕು ಅಂತ ಕೊಟ್ಟಿದ್ದಾನೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದರೆ ಒಳ್ಳೆಯದು ಅಂತ ಕೊಟ್ಟಿದ್ದಾನೆ. ಡಿಸೈರೇಬಲ್, 2-3 ಮಂದಿ ಒಂದೇ ಪೋಸ್ಟಿಗೆ ಬಂದ್ರತ್ತಂದ್ರೆ ಅವಾಗ ಇದನ್ನು ಡಿಸೈರೇಬಲ್ ನೋಡ್ಕೊಂಡು ಅವನು ಆಯ್ಕೆಯನ್ನು ಮಾಡ್ಕೋತಾನೆ. PGT ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಕೊಟ್ಟಿದ್ದಾನೆ. BEdಲ್ಲಿ ಓದಿರಬೇಕು, ಡಿಗ್ರಿಯಲ್ಲಿ ಕೂಡ ಅದು ಓದಿರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಡಿಸೈರೇಬಲ್ ನೋಡಿ, ಇಂಗ್ಲೀಷ್ ಹಿಂದಿ ಯಾರಿಗೆ ಬರುತ್ತೆ, ಕಂಪ್ಯೂಟರ್ ಅಪ್ಲಿಕೇಶನ್, ಆಮೇಲೆ ಎಕ್ಸ್ಪೀರಿಯನ್ಸ್ ಏನು ರೆಸಿಡೆನ್ಷಿಯಲ್ ಅಂದರೆ ವಸತಿ ಶಾಲೆಯಲ್ಲಿ ಕೆಲಸ ಮಾಡಿದವರು, ಎಕ್ಸ್ಪೀರಿಯನ್ಸ್ ಲೆಟರ್ ಇರಬೇಕು ಅದಕ್ಕೆ, ಮತ್ತು ಸುಮ್ಮನೆ ಎಲ್ಲ. ಇನ್ನು ಫಾರ್ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ TGT ಅಂದರೆ ಇದು ಆಲ್ಮೋಸ್ಟ್ ಆಲು ಡಿಗ್ರಿ ಪ್ಲಸ್ BEd ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ TET ವರ್ಕೌಟ್ ಆಗೋಲ್ಲ ಫ್ರೆಂಡ್ಸ್, ಇಲ್ಲಿ CTET ವರ್ಕೌಟ್ ಆಗುತ್ತೆ, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಯಾವುದ್ಯಾವುದಕ್ಕೆ ಅಪ್ಲೈ ಆಗುತ್ತೆ, ಯಾವುದ್ಯಾವುದು ಅಪ್ಲೈ ಆಗಲ್ಲ ಅಂತೇಳಿ. ನೋಡಿರಿ, ಪೇ ಸ್ಕೇಲ್ 44,900ರಿಂದ 1,42,000. ಇದು 44,000 45,000 ಹಿಡ್ರಿ, ಪ್ಲಸ್ ಅದು ಇದು ಎಲ್ಲ ಸೇರಿ ಇಲ್ಲಿ ಆಗುತ್ತೆ ನಿಮಗೆ ಸುಮಾರು ಒಂದು 60,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಮಿನಿಮಮ್. ಇದಕ್ಕಿಂತ ಜಾಸ್ತಿನೇ ಬರುತ್ತೆ. ಓಕೆ, KVS ನೋಡಲಿ 4-year ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಫ್ರಮ್ NCT ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಅಟ್ಲೀಸ್ಟ್ 50% ಆಗಿರಬೇಕು ನೀವು ಡಿಗ್ರಿಯಲ್ಲಿ ಅಂತ ಕೇಳಿದ್ದಾನೆ. ಪ್ಲಸ್ ಅಥವಾ ಡಿಗ್ರಿಯಲ್ಲಿ ಪ್ಲಸ್ ಏನು ಕೊಟ್ಟಿದ್ದಾನೆ, BEd ಕೊಟ್ಟಿದ್ದಾನೆ. BEdನೂ ಆಗಿರಬೇಕು ನಿಮ್ಮದು ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಇಲ್ಲಿ NVSಲ್ಲೂ ಕೂಡ ಆಲ್ಮೋಸ್ಟ್ ಅದೇ ರೀತಿಯಾಗಿ ಇದೆ. ಡಿಗ್ರಿಯಲ್ಲಿ 50% ಆಗಿರಬೇಕು ಆ ಒಂದು ಸಬ್ಜೆಕ್ಟು, ಪ್ಲಸ್ BEdಲ್ಲಿ ಆ ಸಬ್ಜೆಕ್ಟ್ ಇರಬೇಕು, ಮತ್ತು ಅದರಲ್ಲಿ 50% ನಿಮ್ಮದು ಮಾರ್ಕ್ಸ್ ಪರ್ಸೆಂಟೇಜು ಇರಬೇಕು ಅನ್ನೋದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾನೆ. 1 year BEd ಆದವರಿಗೆ, ಸ್ಪೆಷಲ್ ಎಜುಕೇಷನ್ ಆದವ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಕ್ವಾಲಿಫೈಡ್ ಇನ್ ದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 2 ಕಂಡಕ್ಟ್ ಬೈ ಸೆಂಟ್ರಲ್ ಬೋರ್ಡ್. ಓಕೆ, ಇಲ್ಲಿ ಏನು ಕೇಳಿದರೆ CTET ಸೆಕೆಂಡ್ ಪೇಪರ್ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾನೆ. ಸೊ ಇದು ಕಂಪಲ್ಸರಿ ಆಗಿದೆ ಫ್ರೆಂಡ್ಸ್. ಯಾರಿಗಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲ ಹಿಂದಿ, ಇಂಗ್ಲೀಷ್, ಸಂಸ್ಕೃತ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜಸ್ ಟೀಚ್ ಮಾಡಿದವ್ರಿಗೆ. ಆಮೇಲೆ ಕಾಂಪಿಟೆನ್ಸಿ ಟು ಟೀಚ್ ಥ್ರೂ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮ್
ಅವರಿಗೆ ಡಿಸೈರೇಬಲ್ ಇದೆ. ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮ್ ಟೀಚ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು. ಇದು ಕಂಪಲ್ಸರಿ ಆಗಿದೆ ಮೇಲಿದೆ, ಬಟ್ ಡಿಸೈರೇಬಲ್ ಇಲ್ಲಿದೆ ನೋಡಿ. ರೀಜ್ನಲ್ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡುವಂಥ ಒಂದು ಅಲ್ಲಿ ಭಾಷೆ ಬರುವಂಥ ಒಂದು ನಾಲೆಜ್ ಇರಬೇಕು. ಎಕ್ಸ್ಪೀರಿಯೆನ್ಸ್ ಇದ್ದರೆ ಚಲೋದು. KVS NVS ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು. ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಇದ್ದರೆ ಒಳ್ಳೆಯದು. B.Ed ಇದ್ರಾಗೆ ಏನು ಸಂಬಂಧಿಸಿದ್ರೆ ಏನಾದರೂ B.Ed ಇತ್ತಪ್ಪ ಅಂದರೆ ನೀವು ಆ ಒಂದು B.Ed ಅನ್ನು ಕೂಡ ಸಂಬಂಧಿಸಿದಂತೆ ಅದನ್ನು ಕೂಡ, ಅಥವಾ ಸಪ್ರೇಟ್ ಏನಾದರೂ ಸ್ಪೆಷಲ್ ಕೋರ್ಸ್ ಮಾಡಿದರೆ ಅದನ್ನು ಕೂಡ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟು TGT ಹಿಂದಿ. ಸ್ಟಡಿಡ್ ಹಿಂದಿ ಆ್ಯಸ್ ಆ್ಯನ್ ಎಲೆಕ್ಟಿವ್ ಮೇನ್ ಸಬ್ಜೆಕ್ಟ್ ಇನ್ ಅಟ್ಲೀಸ್ಟ್ 3 years. ಅಂದರೆ ಡಿಗ್ರಿಯಲ್ಲಿ 3 ವರ್ಷ ಮಿನಿಮಮ್ ಕಲ್ತಿರಬೇಕು. 6 semesters ಇನ್ ಗ್ರ್ಯಾಜುಯೇಷನ್, 4 years ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್. ಇಂಟಿಗ್ರೇಟೆಡ್ ಇತ್ತಂದ್ರೆ BA ಡಿಗ್ರಿ ಪ್ಲಸ್ B.Ed ಇತ್ತು, 4 ವರ್ಷದ ಇಂಟಿಗ್ರೇಟೆಡ್ ಕೂಡಿ ಇತ್ತಂದ್ರೆ ಅಲ್ಲಿ 3 ವರ್ಷ ಹಿಂದಿ ಕಲ್ತಿರಬೇಕು. ಸೇಮ್ ಅದೇ ರೀತಿ ಇಂಗ್ಲೀಷು ನೀವು 4 ವರ್ಷ ಏನಾದರೂ ಇಂಟಿಗ್ರೇಟೆಡ್ ಇತ್ತಂದ್ರೆ ಕೂಡಿಸಿತ್ತಂತಿಕೋ ಮಿನಿಮಮ್ 3 ವರ್ಷದಲ್ಲಿ ಇಂಗ್ಲೀಷ್ ಆಪ್ಷನಲ್ ಆಗಿ ಕಲ್ತಿರಬೇಕು. ಒಂದು ವೇಳೆ ಬೇರೆ ಬೇರೆ ಇತ್ತಂತಿಕೋ, ಇಂಗ್ಲೀಷ್ ಬೇರೆ ಕಡೆ ಕಲ್ತಿರಿ, B.Ed ಬೇರೆ ಕಡೆ ಕಲ್ತಿದ್ರಿ ಅಂದ್ರೆ ಇಂಗ್ಲೀಷ್ 3 ವರ್ಷದೊಳಗೆ ನೀವು ಆಪ್ಷನಲ್ ಆಗಿ ತೊಗೊಂಡಿರಬೇಕು. ಓಕೆ, B.Ed ಅಲ್ಲೂ ಕೂಡ ಆ ಒಂದು ಇಂಗ್ಲೀಷ್ ಇರಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾನೆ. TGT ಥರ್ಡ್ ಲ್ಯಾಂಗ್ವೇಜ್ ಡಿಪೆಂಡ್ಸ್ ಆನ್ ರೀಜ್ನಲ್, ಇದ್ರ ಮೇಲೆ ಡಿಪೆಂಡ್ ಆಗ್ತದೆ, ಯಾವ್ಯಾವ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಒಂದು ವಿಷಯದಲ್ಲಿ ಕೂಡ ಡಿಗ್ರಿಯಲ್ಲಿ ಏನೋ ಆ ಒಂದು ಸಬ್ಜೆಕ್ಟ್ ಇರಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇನ್ನು TGT ಸಂಸ್ಕೃತನೂ ಕೂಡ ಅದೇ ರೀತಿ ಇದೆ. ಇನ್ನು ಬರುತ್ತೆ TGT ಟೀಚರ್ಸ್. ಎಲ್ಲಪ್ಪ ಯಾವ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸು. ಸೇಮ್ ಅಗೇನ್ ಪೇ ಸ್ಕೇಲ್ ಎಲ್ಲ ಸೇರಿ ಒಂದು 60,000 ಪ್ಲಸ್ ಬರುತ್ತೆ, ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ನೋಡಿರಿ. ಸೇಮ್ ಅಗೇನ್ ಇಲ್ಲಿ 50% ಆಗಿರಬೇಕು ಡಿಗ್ರಿಯಲ್ಲಿ, ಪ್ಲಸ್ B.Ed ಅಲ್ಲಿ 50% ಆಗಿರಬೇಕು. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ CTTಯಲ್ಲಿ ಪಾಸ್ ಆಗಿರಬೇಕು. ಪೇಪರ್ ಟು ಭಾಳ ಈಸಿ ಇದೆ, ನೀವು ಕಟ್ಬೋದು. ಈಗ ನವಂಬರ್ ಡಿಸೆಂಬರ್ಲಿ ಕರಿತಾನೆ ಅವನು, ಅದರಲ್ಲಿ ನೀವು ಪಾಸ್ ಆಗ್ಬೋದು, ಈಸಿಯಾಗಿ ಪಾಸ್ಬೋದು. ಜಸ್ಟ್ ನೀವು ಒಂದು 15 days ಹಾರ್ಡ್ ವರ್ಕ್ ಮಾಡಿದೆ ಅಂದರೆ ಮಿನಿಮಮ್ ಒಂದು 10 ರಿಂದ 12 ತಾಸು ಹಾರ್ಡ್ ವರ್ಕ್ ಮಾಡಿದ್ರೆ ಆರಾಮಾಗಿ ನಿಮ್ಮದು 150ಕ್ಕೆ ಆರಾಮಾಗಿ 120 ಪ್ಲಸ್ ಆಗ್ಬೋದು. ನೀವು ಹಾರ್ಡ್ ವರ್ಕ್ ಆ ಥರ ಮಾಡಿದ್ರೆ CTT ಈಸಿಯಾಗಿ ಪಾಸ್ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೋಡ್ಬೋದು. ನಿಮ್ಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೆಂಗೆ ಏನು ಅಂತ. ಚಾನಲ್ಗೆ ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿರಿ, ಟೀಚಿಂಗ್ ಮಾಡೋ ಒಂದು ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಒಳಗೆ ಪ್ರೊಫಿಷಿಯನ್ಸಿಯನ್ನು ಹೊಂದಿರಬೇಕು. ಇನ್ನು ಅಗೇನ್ TGT ಮ್ಯಾಥ್ಸ್ ಕೂಡ ಅಷ್ಟೇ, ಒಂದು ಮೇನ್ ಸಬ್ಜೆಕ್ಟ್ ಆಗಿರಬೇಕು ಮ್ಯಾಥ್ಸ್ ಅನ್ನೋದು ಮೇನ್ ಏನು ಡಿಗ್ರಿಯಲ್ಲಿ. ಆಮೇಲೆ 1 year, ಆಮೇಲೆ ಫಿಸಿಕ್ಸ್ 1 year 2 year ಕಲ್ತಿರಬೇಕು. ಸೊ ಸೇಮ್ PCMB ಇಲ್ಲಿ ಅವನು ಪ್ರಿಪೇರ್ ಮಾಡ್ತಾಯಿದ್ದಾನೆ, ನೋಡ್ಕೋಬೋದು. ಒಂದು ಸೆಕೆಂಡ್ ನೋಡ್ಕೊಳ್ಳಿದ್ದಾನೆ, ಭಾಳ ಹೆವಿ ಡೀಟೇಲ್ ಕೊಟ್ಟಿದ್ದಾನೆ. ಕೆಮಿಸ್ಟ್ರಿ, ಬಾಟ್ನಿ, ಅಗೇನ್ ಜಿಯೋಲಜಿದವ್ರಿಗೆ ಇಲ್ಲೊಂದು ಸಪ್ರೇಟ್ ಸೈನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ಕೋಬೋದು ನೀವು. ಒಂದು ಸೆಕೆಂಡು ಎಲ್ಲ ಎರೇಂಜ್ ಮಾಡ್ತೀನಿ, ಒಂದು 4 ಸೆಕೆಂಡ್ ಬಿಟ್ಟಿದ್ದೀನಿ, ನೋಡ್ಕೋಬೋದು ನೀವು. ಏನೋ ತಿಳಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೋಷಲ್ ಸ್ಟಡೀದವ್ರಿಗೆ ಒಂದು ಪ್ಲೇಸ್ ಇಟ್ಟಿದ್ದಾನೆ. ಏನಪ್ಪ ಅಂತಂದರೆ ನೋಡಿ, ಕ್ಯಾಂಡಿಡೇಟ್ should have studied any 2 subjects out of history, geographic, economics and political science. ಆ್ಯಕ್ಚುಲಿ ಸೋಷಿಯಾಲಜಿ ಆ್ಯಡ್ ಮಾಡಬೇಕಾಗಿತ್ತು, ಮಾಡಿಲ್ಲ ಅವರು. ಸೊ ಸೋಷಿಯಾಲಜಿ ತೊಗೊಂಡವ್ರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಇಲ್ಲಿ, ಆ ಥರ ಮಾಡಬಾರ್ದಾಗಿತ್ತು ಅವರು. ಸೋಷಿಯಾಲಜಿನ ಆ್ಯಡ್ ಮಾಡಬೇಕಾಗಿತ್ತು. ಇವು 4 ಸಬ್ಜೆಕ್ಟಲ್ಲಿ 2 ಯಾವುದಾದ್ರೂ ತೊಗೊಂಡು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು, ಪ್ಲಸ್ B.Ed ಅಂತ ಕೊಟ್ಟಿದ್ದಾನೆ. ಇನ್ನು ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಸ್ಕೂಲ್, ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕಾಮನ್ ಆಗಿದೆ ಅಂತ ಇರಬೇಕು ಕೇಳಿದ್ದಾನೆ. ನೆಕ್ಸ್ಟ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್, ಕಂಪ್ಯೂಟರ್ ಸೈನ್ಸ್, ಆರ್ಟ್ಸ್, ಮ್ಯೂಸಿಕ್, ಫಿಸಿಕಲ್ ಎಜುಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ. TGT ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನೋಡಿ, ಇಲ್ಲಿ ಕಂಪ್ಲೀಟ್ BCA ಆಗಿರಬೇಕು ಅಂತ ಕೊಟ್ಟಿದ್ದಾನೆ. ಸೊ ಅಥವಾ ಒಂದು IT ಸೆಕ್ಟರ್ನಲ್ಲಿ ಕೆಲಸ ಮಾಡಿದವರು, ಸರ್ಟಿಫಿಕೇಟ್ ಇದ್ದವರು, BE B.Techದವ್ರಿಗೆ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಇಂಟಿಗ್ರೇಟೆಡ್ B.Ed ಕೂಡ ಕೊಟ್ಟಿದ್ದಾನೆ, ಓದ್ಕೋರಿ ಒಂದು ಸೆಕೆಂಡು. TGT ಮ್ಯೂಸಿಕ್ ಇದೆ, ಮ್ಯೂಸಿಕ್ ಇಲ್ಲಿ ಪ್ರಿಫರೆನ್ಸ್ ಇದೆ, ನೋಡ್ಬೋದು.
ಇನ್ನು ನೆಕ್ಸ್ಟ್ ಬರುತ್ತೆ ಟಿ ಜಿ ಟಿ ಆರ್ಟ್ ಎಜುಕೇಷನ್ KVS ಆ್ಯಂಡ್ TGT ಆರ್ಟ್ ಇನ್ NVS ಎರಡು ಒಂದು ಸ್ಕೂಲ್ಗಳಲ್ಲಿ ಏನೇನಿದೆ ಅಂತ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ ನೋಡ್ಬೋದು. ಒಂದು 3 ಸೆಕೆಂಡ್ ಪಾಸ್ ಮಾಡ್ತೀನಿ. ಪ್ಲಸ್ ಓಕೆ, ಆಮೇಲೆ ಇಲ್ಲಿ ಕೆಳಗೆ TGT ಫಿಸಿಕಲ್ ಎಜುಕೇಷನ್ ಮೇಲ್ ಫಿಮೇಲ್ ಅಂತ ಇದೆ. ಸೊ ಅದನ್ನು ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾನೆ, ನೋಡ್ಬೋದು ನೀವು. ಆಮೇಲೆ TGT ಒಂದು ಸೆಕೆಂಡು P&HE ಅಂತ ಕೊಟ್ಟಿದ್ದಾನೆ. ಇನ್ನು KVS, ಸೊ ಅದರ ಬಗ್ಗೆನೂ ಕೂಡ ಇಲ್ಲಿ ನೋಡೋದು PP.Ed, ಹೆಲ್ತ್ ಎಜುಕೇಷನ್, ಫಿಸಿಕಲ್ ಎಜುಕೇಷನ್ ಎರಡೂ ಕೂಡ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು TGT ವರ್ಕ್ಸ್ ಎಕ್ಸ್ಪೀರಿಯನ್ಸ್ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಈ ರೀತಿಯಾದಂಥ ಒಂದು ಕೊಟ್ಟಿದ್ದಾನೆ. TGT ನೋಡ್ಬೋದು ನೀವು ಇಲ್ಲಿ. ಒಂದು ಸೆಕೆಂಡ್ ಪಾಸ್ ಮಾಡ್ತೀನಿ ನೋಡಿ. ಇನ್ನು ನೆಕ್ಸ್ಟ್ ಬರುತ್ತೆ ಲೈಬ್ರರಿ ನೋಡಿ. ಬ್ಯಾಚುಲರ್ ಡಿಗ್ರಿ ಲೈಬ್ರರಿ ಸೈನ್ಸನ್ನು ಕಲ್ತಿರಬೇಕು, 50% ಆಗಿರಬೇಕು ಅಲ್ಲಿ ಮಿನಿಮಮ್ಮು. ಕಂಪ್ಯೂಟರ್ ಅಪ್ಲಿಕೇಶನ್ ಗೊತ್ತಿರಬೇಕು. ಹಿಂದಿ ಇಂಗ್ಲೀಷ್ಗೆ ಬಂದರೆ ಒಳ್ಳೆಯದು. ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದರೆ ಒಳ್ಳೆಯದು ಅಂತ ಕೇಳಿದ್ದಾನೆ. ಇನ್ನು ಫಾರ್ ಸ್ಪೆಷಲ್ ಎಜುಕೇಚರ್ TGT 44,000, ಇದು ಕೂಡ 60,000 ಪ್ಲಸ್ ಪೇಮೆಂಟ್ ಬಂದುಬಿಡುತ್ತೆ. ಸೊ ಇದನ್ನು ನೋಡ್ಬೋದು ನೀವು ಇಲ್ಲಿ. ಸ್ಪೆಷಲ್ ಎಜುಕೇಟರ್ ಗ್ರ್ಯಾಜುಯೇಷನ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 50 ಮಾರ್ಕ್ಸ್, ಎನಿ ಆಫ್ ದ ಫಾಲೋವಿಂಗ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್. ಯಾವುದೊಂದು B.Ed ಸ್ಪೆಷಲ್ ಎಜುಕೇಷನ್ ಆದರೆ ನಡೆಯುತ್ತೆ, ಅಥವಾ B.Ed ಜನರಲ್ ವಿತ್ ಅಟ್ಲೀಸ್ಟ್ 50% ಮಾರ್ಕ್ಸ್ ಅಲಾಂಗ್ ವಿತ್ 1 ಇಯರ್ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ನಡೆಯುತ್ತೆ. ಸೊ ಕ್ಲಾಸನ್ನು ಹಾಕಿದ್ದಾನೆ. ಸ್ವಲ್ಪ ನೋಡಿ, ಸ್ಪೆಷಲ್ ಎಜುಕೇಷನ್ಗೆ ಇಲ್ಲಿ ಸ್ಪೆಷಲ್ ಎಜುಕೇಟರ್ಗೆ ಅವಶ್ಯಕತೆ ಇದೆ. ಸ್ಪೆಷಲ್ ಎಜುಕೇಷನ್ ನೋಡಿರಿ, ಮೆಂಟಲ್ ರಿಟಾರ್ಡೇಷನ್ ಅವ್ರ ಬಗ್ಗೆ, ನ್ಯೂರೋಲಾಜಿಕಲ್ ಬಗ್ಗೆ, ಸೆರೆಬ್ರಲ್ ಪಾಲ್ಸಿ ಅವ್ರ ಬಗ್ಗೆ ಸ್ಪೆಷಲ್ ಏನಾದರೂ ಟೀಚಿಂಗ್ ದ ಡೆಫ್ ವಿದ್ಯಾರ್ಥಿಗಳನ್ನು ಯಾವ ರೀತಿ ಟೀಚ್ ಮಾಡಬೇಕು ಅನ್ನೋ ಒಂದು ಸ್ಪೆಷಲ್ ಎಜುಕೇಷನ್ ಹೊಂದಿದರೆ ಒಳ್ಳೆಯದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕ್ವಾಲಿಫೈಡ್ ಇನ್ CTTನೂ ಪೇಪರ್ 2 ಅಲ್ಲಿ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾನೆ ಇಲ್ಲಿ. ಅದರ ಜೊತೆಗೆ ಇನ್ನು 4ನೇದು ಇಲ್ಲಿ ರಿಜಿಸ್ಟ್ರೇಷನ್ ವಿತ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ವಿತ್ ವ್ಯಾಲಿಡ್ CR ನಂಬರ್ ಇರಬೇಕಂತ ಕೇಳಿದ್ದಾನೆ. ಆಮೇಲೆ ಪ್ರೊಫಿಷಿಯನ್ಸಿ ಟು ಟೀಚ್ ಹಿಂದಿ ಆ್ಯಂಡ್ ಇಂಗ್ಲೀಷ್, ಇದಂತೂ ಕಂಪಲ್ಸರಿ ಎಲ್ಲರಿಗಿದೆ. ಇನ್ನು ಪ್ರೈಮರಿ ಟೀಚರ್ ಮ್ಯೂಸಿಕ್ಗೆ ಸಂಬಂಧಿಸಿದಂತೆ ಅವ್ರಿಗೆ ಏನು ಬೇಕು ಏನಿಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾನೆ. ಇಲ್ಲಿದೆ ನೋಡಿ, ಫಾರ್ ಪ್ರೈಮರಿ ಟೀಚರ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಇದೆ 30. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟು PUCಯನ್ನು ಮುಗಿಸ್ಕೊಂಡು ನೀವು D.Ed ಮಾಡಿಕೊಂಡ್ರೆ ನಡೆಯುತ್ತೆ ಅಂತ ಕೊಟ್ಟಿದ್ದಾನೆ. ಪ್ಲಸ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ನೀವು B.Ed ಕೂಡ ಮಾಡಿದರೆ ನಡೆಯುತ್ತೆ ಅಂತ ಕೊಟ್ಟಿದ್ದಾನೆ. 1 ಇಯರ್ B.Ed ಆಗಿರ್ಬೋದು, 2 ಇಯರ್ B.Ed ಆಗಿರ್ಬೋದು, D.Ed ಆಗಿರ್ಬೋದು. ಸೊ ಆದರೆ ನಡೆಯುತ್ತೆ ಅಂತ ಕೊಟ್ಟಿದ್ದಾನೆ. ಪ್ಲಸ್ CTT ಪೇಪರ್ 1 ಪಾಸ್ ಆಗಬೇಕು ಅಂತ ಕೊಟ್ಟಿದ್ದಾನೆ. ಇನ್ನು ಸ್ಪೆಷಲ್ ಎಜುಕೇಟರ್ಸ್ ಕೂಡ ಏನೇ ಹೇಳಿದ್ದಾನೆ, ಡಿಸೇಬಿಲಿಟಿ ಅವರಿಗೆ ಯಾವ ರೀತಿ ಟೀಚ್ ಮಾಡಬೇಕು, ಸ್ಪೆಷಲ್ ಏಬಲ್ ಪರ್ಸನ್ಸ್ಗೆ ಅಂತ ಅದು ಕೂಡ ಕೊಟ್ಟಿದ್ದಾನೆ. ಒಂದು ಸೆಕೆಂಡ್ ನೋಡ್ಬೋದು ನೀವು. ಇನ್ನು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇದೆ, ನೋಡ್ಬೋದು ನೀವು. ಒಂದು 4 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಬೋದು. ಲೆವೆಲ್ 10 ಇದೆ ಇಲ್ಲಿ, ಲೆವೆಲ್ 7 ಇದೆ ಇಲ್ಲಿ. ಅಸಿಸ್ಟೆಂಟ್ ಇಂಜಿನಿಯರ್ ಅವ್ರ ಬಗ್ಗೆ, ಸೆಕ್ಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಟರ್, ಅಲ್ಲಿನೂ ಕೂಡ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು ಅಂತ ಕೊಟ್ಟಿದ್ದಾನೆ. ಇನ್ನು ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್, ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 1, ಆಮೇಲೆ ಸ್ಟೆನೋಗ್ರಾಫರ್ ಗ್ರೇಡ್ 2, ಸೀನಿಯರ್ ಜೂನಿಯರ್ ಅಂತ ಇರುತ್ತೆ. ಅದರಲ್ಲಿ ನೋಡ್ಬೋದು ನೀವು. ಇಯರ್ಸ್ 27 ಇಯರ್ಸ್, ಇಲ್ಲಿ 30 ಇಯರ್ಸ್ ಕೊಟ್ಟಿದ್ದಾನೆ. ವರ್ಡ್ 10 ಮಿನಿಟ್ಸಲ್ಲಿ 8 ವರ್ಡ್ ಪರ್ ಮಿನಿಟ್, WPM ಅಂದರೆ 8 ವರ್ಡ್ ಪರ್ ಮಿನಿಟ್. 1 ನಿಮಿಷದಲ್ಲಿ 80 ವರ್ಡ್ಗಳನ್ನು ಟೈಪ್ ಮಾಡುವಂಥ ಕೆಪಾಸಿಟಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾನೆ. ಅಸಿಸ್ಟೆಂಟ್ಗಳ ಬಗ್ಗೆನೂ ಎಜುಕೇಷನ್ ಕೊಟ್ಟಿದ್ದಾನೆ, ನೋಡ್ಬೋದು ನೀವು ಇಲ್ಲಿ. ಲ್ಯಾಬ್ ಅಟೆಂಡೆಂಟ್ ಬಗ್ಗೆ ಕೊಟ್ಟಿದ್ದಾನೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿದ್ದಾನೆ. 10th ಸ್ಟ್ಯಾಂಡರ್ಡು. ಏಜ್ ರಿಲ್ಯಾಕ್ಸೇಷನ್ಸ್ ಇಲ್ಲಿದೆ ನೋಡಿ. ಮಿನಿಮಮ್ ಈ ಒಂದು ಏನೇ ಎಲ್ಲ ಒಂದು ಪೋಸ್ಟ್ಗಳಿಗೆ ಮಿನಿಮಮ್ 18 ಏಜ್ ಆಗಿರಲೇಬೇಕು. ಓಕೆ. ಪ್ಲಸ್ ಎಲ್ಲ ಕಾಸ್ಟ್ಗಳಿಗೆ, ಎಲ್ಲ ಒಂದು ಪೋಸ್ಟ್ಗಳಿಗೆ ನೋಡಿ, SC STದವರಿಗೆ 5 ಇಯರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಆಮೇಲೆ OBC ನಾನ್ ಕ್ರಿಮಿ ಲೇಯರ್ದವರಿಗೆ 3 ವರ್ಷ,
ವುಮನ್ ಆಲ್ ಕ್ಯಾಟಗರಿ ಓನ್ಲಿ ಇನ್ ಅಪ್ಲೈಯಿಂಗ್ ಪಿ ಜಿ ಟಿ ಜಿ ಪೋಸ್ಟ್ ಲೈಬ್ರರಿ ಆ್ಯಂಡ್ ಪಿ ಆರ್ ಟಿಗೆ 10 ವರ್ಷ ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸು. ಫಾರ್ ಎಕ್ಸಾಂಪಲ್ 30 ಏಜ್ ಅದರದ್ದು, ಇದು ಪ್ಲಸ್ 10 ಇಯರ್ಸ್ 40 ಏಜ್ ಇದ್ದರೂ ಕೂಡ ಅವರು ಅಪ್ಲಿಕೇಶನ್ ಹಾಕ್ಬೋದು. ಸೊ ಎಸ್ ಇವರಿಗೆ ಕೂಡ 5 ವರ್ಷ ಕೊಟ್ಟಿದ್ದಾನೆ. ಎಂಪ್ಲಾಯೀಸ್ KVS ಎಂಪ್ಲಾಯೀಸ್, ಸೊ OBC ಎಲ್ಲ ಕೊಟ್ಟಿದ್ದಾನೆ ನೋಡಿ. ಸೊ ಇಲ್ಲಿ ನಾರ್ಮಲಾಗಿ ಕೊಟ್ಟಿದ್ದಾನೆ. OBC ನಾನ್ ಕ್ರಿಮಿಲಿಯರ್ ಇದೆ 13 ವರ್ಷ, SC ST 15 ವರ್ಷ, ಜನರಲ್ ಅವರಿಗೆ 10 ವರ್ಷ, ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಇದ್ದರೆ. ಓಕೆ, ನೋಡ್ಬೋದು ಒಂದು ಸೆಕೆಂಡು. ಎಕ್ಸ್ ಸರ್ವಿಸ್ ಮ್ಯಾನ್ಗವ್ರಿಗೆ ಕೂಡ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ ಇನ್ನು EVS ಯಾವ ರೀತಿ ರಿಸರ್ವೇಷನ್ ಇದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಎಷ್ಟು ಎಕರೆ ಇರಬೇಕು ಇರಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಮೋಡ್ ಆಫ್ ಸೆಲೆಕ್ಷನ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡಿ ಫ್ರೆಂಡ್ಸ್. ಟೋಟಲಾಗಿ ಎರಡು ರೀತಿಯ ಎಕ್ಸಾಮು. ಒಂದು ಇಲ್ಲಿ ನೋಡಿ, ದೇರ್ ವಿಲ್ ಬಿ 2 tier ಎಕ್ಸಾಮಿನೇಷನ್ ಫಾಲೋಡ್ ಬೈ ಇಂಟರ್ವ್ಯೂವರ್ for the following post. The merit list will be prepared by giving weightage of 85%. ಇಲ್ಲಿ ಒಂದು ಎಕ್ಸಾಮ್ ಆಗುತ್ತೆ ಫಸ್ಟಿಗೆ. ಆ ಒಂದು ಎಕ್ಸಾಮಲ್ಲಿ 85%ಅನ್ನು ಕನ್ಸಿಡರ್ ಮಾಡ್ತಾನೆ. ಆ ಒಂದು ಎಕ್ಸಾಮಲ್ಲಿ ನೀವು 100ಕ್ಕೆ 85% ಇತ್ತು, 85% ಅಲ್ಲಿ ಕನ್ಸಿಡರ್ ಮಾಡ್ತಾನೆ. 50 ತೊಗೊಂಡ್ರೆ ಅದಕ್ಕೆ 85% ಕನ್ಸಿಡರ್ ಮಾಡ್ತಾನೆ. ಉಳಿದ 15% ಏನು ಇದೆ ಅದು ಇಂಟರ್ವ್ಯೂ ಮೂಲಕ ನಿಮಗೆ 15% ಮಾರ್ಕ್ಸನ್ನು ಕೊಡ್ತಾನೆ. ಅಂದರೆ ಇಂಟರ್ವ್ಯೂ 100 ಮಾರ್ಕ್ಸ್ ಇರುತ್ತೆ, ಅದು 15ಕ್ಕೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಒಂದು ಏನು 85% ಇರುತ್ತೆ, ಇಲ್ಲಿ ನೋಡಬೇಕು ಇದು 200 ಮಾರ್ಕ್ಸ್ ಇರುತ್ತೋ ಅಥವಾ 100 ಮಾರ್ಕ್ಸ್ಗೆ ಇರುತ್ತೋ, ಆ ಒಂದು 100 ಮಾರ್ಕ್ಸ್ಗೆ 85% ನಿಮ್ಮದು ರಿಸಲ್ಟ್ ತೆಗಿತಾನೆ. ಇಲ್ಲಿದೆ ನೋಡಿ ಪೋಸ್ಟ್ಗಳು, ಇವೆಲ್ಲ ಪೋಸ್ಟ್ಗಳು NVS TGT. ಇಲ್ಲಿ ಕೆಲವೊಂದು ಸ್ಕಿಲ್ ಟೆಸ್ಟ್ ಕೂಡ ಮಾಡ್ತಾರೆ, ಯಾಕಂದರೆ ಇಲ್ಲೆಲ್ಲ ಕಂಪ್ಯೂಟರ್ ಇದು ಇರೋದ್ರಿಂದ, ಸ್ಟೆನೋಗ್ರಾಫರ್ ಇರೋದ್ರಿಂದ ಸ್ಕಿಲ್ ಟೆಸ್ಟ್ ಅವರಿಗೆ ಅಷ್ಟೇ ಮಾಡ್ತಾನೆ, ಅವ್ರಿಗೆ ಸಂಬಂಧಿಸಿದವ್ರಿಗೆ ಅಷ್ಟೇ, ಎಲ್ರಿಗೆಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಮಾರ್ಕ್ಸ್ ಒಂದು ಕೊಟ್ಟಿದೆ ನೋಡಿ. Tier 1 ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ 100 ಪ್ರಶ್ನೆಗಳಿರ್ತವೆ, 300 ಮಾರ್ಕ್ಸ್ಗಳು ಇರ್ತವೆ ಫ್ರೆಂಡ್ಸ್. ಓಕೆ, ಒಂದು ಪ್ರಶ್ನೆಗೆ 3 ಅಂಕಗಳಿರ್ತವೆ. ಸಿಲೆಬಸ್ ನೋಡಿ, ಜನರಲ್ ರೀಸನಿಂಗ್, ನ್ಯೂಮರಿಕ್ ಎಬಿಲಿಟಿ, ಬೇಸಿಕ್ ಕಂಪ್ಯೂಟರ್ ಲಿಟರಸಿ, ಜನರಲ್ ನಾಲೆಜ್ ಆ್ಯಂಡ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇನ್ ಇಂಗ್ಲೀಷ್ನಾಗ ಇರುತ್ತೆ ಇದು. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್, 1 ಅದರ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಟೋಟಲಾಗಿ ಎಷ್ಟು 100 ಪ್ರಶ್ನೆಗಳು, 300 ಅಂಕಗಳು ಇರುತ್ತೆ. ಇದನ್ನು 85ಗೆ ಕನ್ವರ್ಟ್ ಮಾಡ್ತಾರೆ. ಆಮೇಲೆ 15% ಏನು ಮಾಡ್ತಾರೆ, ಇಂಟರ್ವ್ಯೂವಲ್ಲಿ ನಿಮಗೆ 100 ಮಾರ್ಕ್ಸಿಗೆ 15 ಕನ್ವರ್ಟ್ ಮಾಡಿ 100ಕ್ಕೆ ಎಷ್ಟು ಅಂತ ಮೆರಿಟ್ ಲಿಸ್ಟನ್ನು ತೆಗಿತಾರೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತು ನೋಡಿ, ಸೇಮ್ ಅಗೇನ್ NVS ಅಲ್ಲೂ ಅದೇ ಇದೆ, KVSನಲ್ಲೂ ಕೂಡ ಅದೇ ರೀತಿ ಅವರು ಮಾಡಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ದವರಿಗೆ ಇದು ಈ ರೀತಿಯಾಗಿದೆ. ಓಕೆ, ಇದೆಲ್ಲ ಕಂಪ್ಲೀಟ್ಲಿ ಎಲ್ಲ ಒಂದು ಪೋಸ್ಟ್ಗಳಿಗೆ ಇದು. ನಿಮಗೆ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಫಿಲ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಪೇಪರು 2 ಲ್ಯಾಂಗ್ವೇಜಲ್ಲಿರುತ್ತೆ. ಒಂದು ಇಂಗ್ಲೀಷ್ ಫಿಕ್ಸ್ ಇರುತ್ತೆ, ಇನ್ನೂ ಒಂದು ನಿಮಗೆ ಆಪ್ಷನ್ಸ್ ಕೊಡ್ತಾನೆ ನಾವು ಅಪ್ಲಿಕೇಶನ್ ತುಂಬಾಗ. ಆ ಒಂದು ಫಾರ್ ಎಕ್ಸಾಂಪಲ್ ಕನ್ನಡ ತುಂಬಿದ್ರೆ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಕ್ವಶನ್ ಪೇಪರ್ ಅವರು ಕೊಡ್ತಾರೆ, ಕ್ವಶನ್ ಇರುತ್ತೆ ಪಾರ್ಟ್ 4ಅಲ್ಲಿ. ಸೊ ಈ ರೀತಿ ಪಾರ್ಟ್ 1, 2 ಈ ರೀತಿಯಾಗಿದೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಅದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತವಾ ಇಲ್ಲ ಅಂತ. ಇಲ್ಲಿದೆ ಫ್ರೆಂಡ್ಸ್, ಮೈನಸ್ ಕೂಡ ಇದೆ. ಇಲ್ಲಿ ಏನೋ ತಪ್ಪು ಉತ್ತರಗೆ ಅಂಕಗಳು ಮೈನಸ್ ಆಗ್ತದೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್ ಇನ್ Tier 1 1/3. ಅಂದರೆ ನೀವು 3 ಪ್ರಶ್ನೆಗಳೇನಾದರೂ ತಪ್ಪು ಮಾಡಿದ್ರೆ 1 ಮಾರ್ಕು ನಿಮ್ಮದು ಹೋಗುತ್ತೆ. ನೆಕ್ಸ್ಟ್ ನೋಡೋಣ. ಮತ್ತು ಇಲ್ಲಿ 3ನೇ ಭಾಷೆಗೆ ಏನಾದರೂ ಚಾಯ್ಸ್ ಮಾಡಿದರೆ ಅಲ್ಲಿಯೂ ಕೂಡ ಎಕ್ಸಾಮ್ ಸಪ್ರೇಟಾಗಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅಲ್ಲಿನೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಲ್ಲಿ ಯಾವ ರೀತಿ ಅಂದರೆ 4 ತಪ್ಪು ಮಾಡಿದ್ರೆ 1 ಮಾರ್ಕ್ ಹೋಗುತ್ತೆ.
ಟೈಪಿಂಗ್ ಟೆಸ್ಟ್ ಕಂಪ್ಯೂಟರ್ ಬಗ್ಗೆ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾನೆ, ಎಷ್ಟು ವರ್ಡ್ಸ್ಗಳನ್ನ ಟೈಪ್ ಮಾಡಬೇಕು ಅವರು ಅಂಥೇಳಿ. Tier 1 Tier 2 ಪಾಸಾದ ನಂತರ ಹೈಯೆಸ್ಟ್ ಮೆರಿಟ್ ಯಾರಿರುತ್ತೆ ಅವರಿಗೆ ಇಂಟರ್ವ್ಯೂ ಕರೆದು ಪೋಸ್ಟ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡೋಣ, ಅಡ್ಮಿಟ್ ಕಾರ್ಡು ಎಲ್ಲ ಲಾಗಿನ್ನಲ್ಲಿ ಇರುತ್ತೆ, ನೀವು ಲಾಗಿನ್ನಲ್ಲಿ ಚೆಕ್ ಮಾಡ್ತಾ ಇರಬೇಕು. ಇಮೇಲ್ ಕೊಟ್ಟಿರ್ತಾರೆ, ಅದಕ್ಕೂ ಕೂಡ ಅವರು ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಿರ್ತಾರೆ, ಬಟ್ ನೀವು ಆಲ್ಮೋಸ್ಟ್ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು. ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂತಂದರೆ ಇಲ್ಲಿ ನೀವು ವೆಬ್ಸೈಟ್ ಇದೆ, ಇಲ್ಲಿ ಹೋಗಿ ಮತ್ತು ಇಲ್ಲೊಂದು ವೆಬ್ಸೈಟ್ ಇದೆ, ಇಲ್ಲ 3 ಕಡೆ ಹೋಗಿ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಯಾಕಂದರೆ TGT PGT KVS ಮತ್ತು NVS ಬೇರೆ ಬೇರೆ ವೆಬ್ಸೈಟ್ ಹೊಂದಿರೋದ್ರಿಂದ ಅಲ್ಲಿ ಹೋಗಿ ಸಪ್ರೇಟಾಗಿ ನೀವು ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರ ಮಾಡಬೇಕು. ಇನ್ನು ಎಕ್ಸಾಮಿನೇಷನ್ ಫೀಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಅಸಿಸ್ಟೆಂಟ್ ಕಮಿಷನರು 2300 ಪ್ಲಸ್ 500, ಪ್ರಿನ್ಸಿಪಾಲ್ 2300 ಪ್ಲಸ್ 500, ಇಲ್ಲಿ PGT 1500 ಪ್ಲಸ್ 500, ಆಲ್ಮೋಸ್ಟ್ ಅಲ್ಲಿ 2000 ಅಂತ ಹೇಳ್ಬೋದು ನೀವು. 2 ಎಕ್ಸಾಮ್ ಇರ್ತವಲ್ಲ, ಇದು 1700, ಎರಡು ಸೇರಿನೇ ಅದು ಒಂದು ಫೀಸ್ ಆಗುತ್ತೆ. ಒಂದ್ಸರಿ ಫೀಸ್ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ತಿರುಗಿ ಬರೋದಿಲ್ಲ. JPG ಫೈಲನ್ನು ಅಪ್ಲೋಡ್ ಮಾಡೋಕ್ಕೆ ಸರಿಯಾಗಿ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು, ಒಂದು KBಗಳು ಯಾವ ರೀತಿ ಇರಬೇಕು ಫೋಟೋದು ಅಂತ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಓಪನ್ 14 ನವಂಬರಿಂದ ಸ್ಟಾರ್ಟ್ ಆಗಿದೆ, ಇವತ್ತಿನಿಂದ ಮುಂಜಾನೆ 10 ಗಂಟೆಗೆ ಸ್ಟಾರ್ಟ್ ಆಗಿದೆ. ಕ್ಲೋಸ್ ಯಾವಾಗ ಆಗುತ್ತಂದರೆ 4th ಡಿಸೆಂಬರು. ಜಸ್ಟ್ ನಿಮಗೆ ಸಿಗೋದು ನಿಮಗೆ 20 ದಿನ ಸಿಗುತ್ತೆ. 20 ದಿನದಲ್ಲಿ ಬೇಗ ಹಾಕ್ಕೊಳ್ಳಿ, ಲೇಟ್ ಮಾಡಿಬಿಡಿ. ಲೇಟ್ ಮಾಡಿದಷ್ಟು ಸರ್ವರ್ ಬ್ಯುಸಿ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಫೀ ಡಿಪಾಸಿಟ್ ಎಲ್ಲ ಇಲ್ಲಿ ಕೊಟ್ಟಿದೆ ನೋಡಿ. ಅಪ್ಲಿಕೇಶನ್ ನೀವು 14 ನವಂಬರಿಂದ 4 ಡಿಸೆಂಬರ್ ಒಳಗಡೆ ಹಾಕಬೇಕು. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.